ಮಾಜಿ ಸ್ಪೀಕರ್ ಹಾಗೂ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆಆರ್ ರಮೇಶ್ ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿಗಳ ಬಳಗ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಶನಿವಾರ ನಗರದ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಸ್ಟಿ ಘಟಕದ ಜಿಲ್ಲಾಧ್ಯಕ್ಷ ಎನ್ ಅಂಬರೀಶ್ ಮಾತನಾಡಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಿಗೆ ಕೆಸಿ ವ್ಯಾಲಿ ಮತ್ತು ಎಚ್ಎನ್ ವ್ಯಾಲಿ ಮೂಲಕ ಕೆರೆಗಳಿಗೆ ನೀರು ಹರಿಸಿದ ಆಧುನಿಕ ಭಗೀರಥರಾಗಿದ್ದಾರೆ. ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ನಗರದ ಜಿಲ್ಲಾಸ್ಪತ್ರೆಗೆ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನಿಂಗ್ ಸೆಂಟರ್, ತಾಯಿ ಮಕ್ಕಳ ಆಸ್ಪತ್ರೆಯ ನೂತನ ಕಟ್ಟಡ ಸೇರಿದಂತೆ ಸೌಲಭ್ಯಗಳನ್ನು ನೀಡಿ ಬಡವರಿಗೆ ಅನುಕೂಲ ಮಾಡಿದ್ದಾರೆ. ಅದರಿಂದಾಗಿ ಅವರ ಹುಟ್ಟುಹಬ್ಬವನ್ನು ಇದೇ ಆಸ್ಪತ್ರೆಯಲ್ಲಿ ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ ಅಂತ ಹೇಳಿದ್ರು. ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಾಂಡಹಳ್ಳಿ ಮುರಳಿ ಮಾತನಾಡಿ, ಸದಾ ರೈತರ ಬಗ್ಗೆ ಹಾಗೂ ರಾಜ್ಯದ ಜನರ ಹಿತಕ್ಕಾಗಿ ದುಡಿಯುವ ರಮೇಶ್ ಕುಮಾರ್ ಅವರು ಕಾರ್ಯಕರ್ತರಿಗೆ ಆದರ್ಶವಾಗಿದ್ದಾರೆ. ಮುಂದೆ ಅವರಿಗೆ ಒಳ್ಳೆಯ ರಾಜಕೀಯ ಸ್ಥಾನಮಾನಗಳು ದೊರೆಯುವಂತೆ ದೇವರು ಅವರಿಗೆ ಕರುಣಿಸಲಿ ಅಂತ ಹಾರೈಸಿದರು. ವರದಿ ಚಾನ್ ಪಾಷಾ, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಸುನೀಲ್ ಬಂದೇಳಿ ಆರೋಗ್ಯ ಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ದೇವರಾಜ ಗಡ್ಡಿಯಲ್ಲಿ ಬೆಳೆದಂಥ ಶ್ರೀ ಕೆಆರ್ ರಮೇಶ್ ಕುಮಾರ್ ಅವರ ಹುಟ್ಟಿದಹಬ್ಬದ ಪ್ರಯುಕ್ತ ನಮ್ಮ ಸ್ನೇಹಿತರುಗಳಾದ ಎಸ್ಟಿ ಘಟಕದ ಅಂಬರೀಶ್ ಅವರು, ಗಂಗಣ್ಣವರು ಮತ್ತು ಎಲ್ಲ ಬಳಗ, ಮೈಲಾಂಡಹಳ್ಳಿ ಮುರಳಿ ಎಲ್ಲ ಬಳಗದವರು ಸೇರಿ ಬಾಣಂತಿಯರಿಗೆ ಮತ್ತು ತಾಯಿ ಮಕ್ಕಳ ಇವರಿಗೆ ಹಣ್ಣು ಹಂಪಲ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ರಮೇಶ್ ಕುಮಾರ್ ಅವರ ಒಂದು ಅನುಪಸ್ಥಿತಿ ಶಾಸಕಾಂಗದಲ್ಲಿ ಅವ್ರಿಗೆಲ್ಲ ಅವರ ಅನುಪಸ್ಥಿತಿ ನಮ್ಮ ಜಿಲ್ಲೆಗೆ ಸೋಲಾಗೈತೆ, ಜಿಲ್ಲೆಯ ಜನತೆಗೆ ಸೋಲಾಗೈತೆ. ಕಾರಣ ಏನಂದರೆ ಇವತ್ತಿನ ದಿವಸ ಅವರು ಶಾಸಕರಾಗಿ ಮಂತ್ರಿಗಳಾಗಿದ್ದರೆ ಜಿಲ್ಲೆ ಅಭಿವೃದ್ಧಿ. ರಮೇಶ್ ಕುಮಾರ್ ಸ್ವಾಮಿಗಳಿಗೆ ನಮ್ಮ ಅಂಬರೀಶ್ ಅಣ್ಣವರ ಮತ್ತು ಗಂಗಣ್ಣವ್ರ ಮುಖಾಂತರ ಹೆರಿಗೆ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣೆ ಮಾಡಿ ಸ್ವಾಮಿಗಳಿಗೆ ಶುಭ ಕೋರಿದ್ದೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಮಾಜಿ ಶಾಸಕರು, ಮಾಜಿ ಸಭಾಪತಿಗಳು, ನಮ್ಮ ರಾಜ್ಯ ಕಂಡಂಥ ಜನಮೆಚ್ಚಿದ ನಾಯಕರಾದಂಥ ಕೆಆರ್ ರಮೇಶ್ ಕುಮಾರ್ ಸಾಹೇಬರ ಹುಟ್ಟಿದಬ್ಬ ಪ್ರಯುಕ್ತ ಇವತ್ತೇನು ನಾವು ಎಸ್ಎನ್ಆರ್ ಮಕ್ಕಳ ಆಸ್ಪತ್ರೆಯಲ್ಲಿ ಎಲ್ಲ ತಾಯಿ ಮಕ್ಕಳಿಗೆ ಹಣ್ಣು ಹಂಪಲುಗಳು ಕೊಡುವ ಮುಖಾಂತರ ಇವತ್ತೇನು ಅವರ ಹುಟ್ಟಿದಬ್ಬವನ್ನು ಸರಳವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಮುಖಂಡರುಗಳಿಗೆ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೀನಿ. ಮುಖ್ಯವಾಗಿ ಗಂಗಣ್ಣವರಾಗಿರ್ಬೋದು, ನಮ್ಮ ಕೈಮಣ್ಣವರಾಗಿರ್ಬೋದು, ನಮ್ಮ ಅಂಬರೀಶ್ ಅಣ್ಣವರಾಗಿರ್ಬೋದು, ಅಲ್ತಪ್ಪಣ್ಣವರಾಗಿರ್ಬೋದು, ಅಮರಣ್ಣವರು, ಬಾಲಣ್ಣವರು, ನಮ್ಮ ಮಣಿಘಟ್ಟ ಸೊನ್ನೇಗೌಡಣ್ಣವರು, ನಮ್ಮ ಶಿವಣ್ಣವರು, ಸೀನಣ್ಣವರು, ನಾಗೇಶವರು, ನಮ್ಮ ಸುನೀಲವರು, ಗೋವಿಂದಣ್ಣವರು, ಅಮರಣ್ಣವರು, ಅಣ್ಣವರು, ರಾಮಯ್ಯಣ್ಣವರು, ಮುಖ್ಯವಾಗಿ ನಮ್ಮ ಗಂಗಾಪಳ್ಳಿ ಗೂಡಣ್ಣವರು ಹಾಗೂ ನಮ್ಮ NSI ಭರತ್ ಅವರು.